ಮೊಟ್ಟ ಮೊದಲು ಸಂತ ಸೇವಾಲಾಲರ ಜಯಂತಿ ಬರೀ ದಾಂಡಾದಲ್ಲಿ ಅಷ್ಟೇ ಮಾಡ್ತಿದ್ರು. ಅದಕ್ಕೆ ಇವತ್ತು ರಾಜ್ಯದೊಳಗೆ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕಾ ಕೇಂದ್ರಗಳಲ್ಲಿ ಸೇವಾಲಾಲರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಕರ್ನಾಟಕದ ತುಂಬೆಲ್ಲ ಮಾಡ್ತಾ ಇದ್ದೀವಿ. ಸರ್ಕಾರದ ಯೋಜನೆ ಇದೆ. ನಮ್ಮ ಸಮುದಾಯದ ಪ್ರಮುಖರು ಯಾರು ನಮಗೆ ಕುಲಗುರುಗಳಾಗಿರ್ತಾರೆ, ನಮ್ಮ ಸಮುದಾಯಗಳಿಗೆ ಪ್ರೇರಣೆ ನೀಡುತ್ತಿರ್ತಾರೆ, ಸ್ಫೂರ್ತಿ ನೀಡುತ್ತಾರೆ, ಯಾರನ್ನ ನಾವು ಮಹಾಯೋಗಿ ಅಂತ ಗುರುತಿಸಿಕೊಂಡಿರ್ತೀವಿ, ಕುಲಗುರು ಅಂತ ಗುರುತಿಸಿಕೊಂಡಿರ್ತೀವಿ, ಅಂಥವ್ರ ಜಯಂತಿ ಒಂದು ಸಮಾಜ ಮಾತ್ರ ಆಚರಣೆ ಮಾಡೋದಲ್ಲ, ರಾಜ್ಯಕ್ಕೆ ರಾಜ್ಯವೇ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಂತ ಸೇವಾಲಾಲರ ಜಯಂತಿಯನ್ನು ಇವತ್ತು ಈ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾಡಳಿತದ ಕಚೇರಿಯೊಳಗೆ ಆಡಿಟೋರಿಯಂನೊಳಗೆ ಎಲ್ಲ ತುಚ್ಚಕ್ಕೂ ಮಂದಿ ಹೊರಗಿಂದ ಅಷ್ಟು ವಿಜೃಂಭಣೆಯಿಂದ ನಾವು ಏರ್ಪಾಡು ಮಾಡಿದ್ದೇವೆ. ಈ ಏರ್ಪಾಡು ಮಾಡಿರ್ತಕ್ಕಂಥ ಜಿಲ್ಲಾಡಳಿತದ ಮುಖ್ಯಸ್ಥರಾದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಹಿರಿಯ ಅಧಿಕಾರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅವರು ಎಲ್ಲ ಜಯಂತಿ ಮಾಡ್ತಾರವರು. ಎಲ್ಲ ಜಯಂತಿಯಾಗ ಕಡೆ ಸಾಲಿನಾಗ ಯಾವುದೋ ಬೇಕಿಲ್ಲ, ಮುಂದಿನ ಸಾಲಿನಾಗ ಮುಂದಿನ ಸಾಕಾಗಿರುತ್ತೆ. ಆದರೆ ಈ ಜಯಂತಿಯಾಗ ಜಗನ ಸಾಗುವುದು ಅಂದ್ರೆ ಅದಕ್ಕೆ ಕಾರಣ ಲಂಬಾಣಿ ಹಿರಿಯರ ಯುವಕರ ಸಂಘಟನೆ ಮುಂದುವರಿತಕ್ಕಂಥ ಆಸಕ್ತಿಯಿಂದ ಈ ಕೆಲಸ ಸಾಧ್ಯ ಆಗಿದೆ. ಈ ಜಯಂತಿಯನ್ನು ಈ ರೀತಿಯಾಗಿಯೇ ಆಚರಣೆ ಮಾಡಬೇಕು. ಪ್ರತಿ ವರ್ಷದ ವರ್ಷ ಈ ನಿಮ್ಮ ಕೂಡುವಿಕೆ ಹೆಚ್ಚಾಗ್ತದೆ ಅಂತ ಕೆಲಸ ಮಾಡ್ತೀವಿ ಅಂತ ನಾನು ಮೊದಲು ಭಾಷಣ. ಸೇವಾಲಾಲರ ಬಗೆಗೆ ಈಗಾಗಲೇ ಮಾನ್ಯ ಹರಿಲಾಲ್ ಪವಾರ್ ಅವರು ವಿವರವಾಗಿರ್ತಕ್ಕಂಥ ಮಾತುಗಳನ್ನು ಅವರು ಹೇಳೋದ್ರೊಳಗೆ ಬಹಳ ಮಹತ್ವದ್ದು ಯಾವ್ದು ಹೇಳಿದರು ಅಂದ್ರೆ ಶಿಕ್ಷಣದ ಬಗ್ಗೆ. ಲಂಬಾಣಿ ಜನಾಂಗ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅಷ್ಟೇ ಹೇಳಿಲ್ಲ, ಈ ಶಿಕ್ಷಣದ ಮೂಲಕ ನೀವು ಯಾವ ಎತ್ತರಕ್ಕೂ ಹೋಗ್ಬೋದು. ಗೋರಕ್ಷಣೆಯ ಕೆಲಸದ ಬಗ್ಗೆ ಹೇಳಿದರು. ಪಕ್ಷಿ ಪ್ರಾಣಿ ಇವೆಲ್ಲವುಗಳಿಗೆ ರಕ್ಷಕರಾಗಿ ನಾವು ಇರಬೇಕು ಅನ್ನೋ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗ್ತದೆ. ಇವತ್ತು ಸೇವಾಲಾಲರ ಬಹುದೊಡ್ಡ ಕೊಡುಗೆ ನಮ್ಮಲ್ಲಿ ನಾವು ಗುರುತಿಸಬಹುದಾಗಿದ್ರೆ ನಿಜ. ನಿಮ್ಮ ಸಮುದಾಯ ಬಹಳ ದೊಡ್ಡ ಸಮುದಾಯ. ಈಗ ನಮ್ಮ ಗದಗ ಜಿಲ್ಲೆಯೊಳಗ ಅಲ್ಲೊಂದು ತಂಡ, ಇಲ್ಲೊಂದು ತಂಡ, ಆ ಗುಡ್ಡದ ಮೇಲೆ ಒಂದು ತಂಡ, ಈ ಗುಡ್ಡದ ಮೇಲೆ ಒಂದು ತಂಡ ಇರ್ಬೋದು. ಆದ್ರೆ ದೇಶದಾಗ ನೀವು ಸುಮಾರು 12 ಕೋಟಿ ಜನಸಂಖ್ಯೆ ಇದೆ ರೋಜಾರಲ್ಲಿ. ಇಲ್ಲಿ ನೀವು ಎಸ್ಸಿಗಳನ್ನು ಗುರುತಿಸಿಕೊಂಡಿರ್ಬೋದು, ಮಹಾರಾಷ್ಟ್ರದೊಳಗೆ ನೀವು ಜಿಗಳನ್ನು ಗುರುತಿಸಿಕೊಂಡಿರ್ಬೋದು, ಬೇರೆ ಕಡೆ ಅತ್ಯಂತ ಹಿಂದುಳಿದ ವರ್ಗ ಅಂತ ಗುರುತಿಸಿಕೊಂಡಿರ್ಬೋದು. ಆದರೆ ಮೂಲವಾಗಿ ಲಂಬಾಣಿ ಗುಣಗಳಿರ್ತಕ್ಕಂಥ, ಬಂಜಾರ ಗುಣಗಳಿರ್ತಕ್ಕಂಥ, ಗುಣಗಳಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಸಮುದಾಯ ನಿಮ್ಮ
ಸಮುದಾಯ. ನಮಗೆ ಇತ್ತೀಚೆಗೆ ಕಂದಾಯ ಗ್ರಾಮಗಳನ್ನು ಮಾಡೋದ್ರ ಬಗ್ಗೆ ಮಾತನಾಡಿ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲಾದಲ್ಲಿ ಬಹಳಷ್ಟು ತಾಂಡಗಳನ್ನು ನಾವು ಕಂದಾಯ ಗ್ರಾಮ ಮಾಡಿದ್ವಿ. KH ಪಾಟೀಲ್ ಒಂದಿಷ್ಟು ಮಾಡಿದ್ವಿ, ನಂತರದಲ್ಲಿ ಕೆಲವುಗಳಾಗಿತ್ತು. ಈಗ 19 ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ನಮ್ಮ ಜಿಲ್ಲೆಯೊಳಗೆ ನಿಮ್ಮ ತಾಂಡಕ್ಕೆ ಸಂಬಂಧಪಟ್ಟಂತೆ ಸುಮಾರು 1920 ಹಕ್ಕುಪತ್ರಗಳನ್ನು ಇತ್ತೀಚೆಗೆ ನಮ್ಮ ಜಿಲ್ಲಾಡಳಿತ ನೀಡಿದೆ. ನಾನು ಒಂದು ಮಾತು ಹೇಳ್ತಾ ಇದ್ದೆ, ಸೇವಾಲಾಲದ ಬಹುದೊಡ್ಡ ಕೊಡುಗೆ ಸಮುದಾಯಕ್ಕೆ ಯಾವುದು ಅಂದರೆ ನಿಮ್ಮಲ್ಲಿ ನಿಮ್ಮತನವನ್ನು ಗುರುತಿಸಿ ನಿಮ್ಮನ್ನ ಸ್ವಾಭಿಮಾನಿಗಳನ್ನಾಗಿ ಮಾಡಿ ನಿಮ್ಮ ಸಂಸ್ಕೃತಿಯನ್ನ ನಿಮ್ಮದಾಗಿ ಅಭಿಮಾನದಿಂದ ಅದನ್ನ ಅಪ್ಪಿಕೊಂಡು ಹಿಡಿದುಕೊಂಡಿರ್ತಕ್ಕಂಥವ್ರು. ನಾ ಏನಂತೇಳಿ ಬಹಳ ನಿಮ್ಮ ಲಕ್ಷ್ಯ ಕೊಡೋದಿಲ್ಲ. ನಿಮ್ಮ ಸಂಸ್ಕೃತಿ ಅದಲ್ಲ, ನಿಮ್ಮ ಸಂಸ್ಕೃತಿಯನ್ನ ಎಂದೂ ಕೈ ಬಿಟ್ಟವರಲ್ಲ. ಅದಕ್ಕೆ ಕಾರಣ ಸಂತ ಸೇವಾಲಾಲದ ಪ್ರೇರಣೆ. ಇವತ್ತು ನೋಡ್ರಿ, ನಿಮ್ಮ ತಾಂಡಕ್ಕೆ ನಾವು ಹೋಗ್ತೇವಲ್ಲ, ಒಂದು ಊರಿಂದ ಒಂದು ಊರಿಗೆ ಹೋದಾಗ ಅವರ ಸಂಸ್ಕೃತಿ ಬೇರೆ ಇರ್ತಿದ್ರೆ, ಆದ್ರೆ ನಿಮ್ಮ ತಾಂಡದಿಂದ ತಾಂಡಕ್ಕೆ ಹೋದಾಗ ಸಂಸ್ಕೃತಿ ಒಂದೇ. ಅಲ್ಲೇ ನೀವು ನ್ಯಾಯದಾನ ವ್ಯವಸ್ಥೆಯನ್ನ ನೀವು ಕಾಪಾಡ್ಕೊಂಡಿದ್ದೀರಿ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾಯಕತ್ವಗಳು ಬಂದಿವೆ. ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಾರ, ತಾಲೂಕು ಪಂಚಾಯತಿ ಸದಸ್ಯರಾಗ್ತಾರ, ಪಂಚಾಯತಿ ಸದಸ್ಯರಾಗ್ತಾರ, ಅಧ್ಯಕ್ಷರಾಗ್ತಾರ. ಈ ಡೆಮೊಕ್ರಾಟಿಕ್ ಹೈರಾರ್ಕಿ ಏನದ, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಿನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರಾತಿನಿಧ್ಯ ಏನದ, ಇದು ಒಂದು ಕಡೆ ಅದನ್ನು ಸಹಜವಾಗಿ ನೀವು ಸಂವಿಧಾನವನ್ನು ಪಾಲನೆ ಮಾಡಲೇಬೇಕು. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ನಮ್ಮ ದೇಶವನ್ನು ಉಳಿಸ್ಬೇಕು, ಸಮುದಾಯವನ್ನು ಉಳಿಸ್ಬೋದು, ಹಿಂದುಳಿದವರನ್ನು ಉಳಿಸ್ಬೋದು. ಅಂತ ಸಂವಿಧಾನಕ್ಕೆ ನಾವೆಲ್ಲರೂ ಕೈಬಾರಬೇಕು. ಅದಾದರೆ ನಿಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳು, ಅಲ್ಲಿ ಕಾಗಾರಿ ಇರ್ತಾನೆ, ನಾಯಕ ಇರ್ತಾನೆ, ಅವನ ಮಾತು ನಡೀತೈತಿ, ಇರ್ತಾರ ಅಲ್ಲ. ನೀವು ಹಿರಿಯರು ಕೂಡಿದ್ರೆ ಅಂದ್ರೆ ಒಂದು ನಿರ್ಣಯ ಮಾಡಿದ್ರೆ ಆ ದೈವದ ನಿರ್ಣಯದಂಗೆ ನೀವು ತಾಂಡದಾಗ ಇವತ್ತು ನಡ್ಕೊಳ್ಳಿ. ನಾನು ಅಭಿಮಾನದಿಂದ ಹೇಳ್ತೀನಿ, ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅತ್ಯಂತ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ನಮ್ಮ ADC ಅವರು, ಅಪರ ಜಿಲ್ಲಾಧಿಕಾರಿಗಳು, ಇವರೆಲ್ಲರೂ ನಮಗೀಗ ಹೆಸರು ಬೆಳಿಬೋದು. ಬಸವರಾಜ ಕಡೂರಿ ಅಂತ ಒಂದು ಇಂಜಿನಿಯರ್ ಸಾಹೇಬರು ತಾಂಡ ಇತಿಹಾಸ ಹೇಳಿದ್ರೆ ಗೊತ್ತಾಗಿರ್ತದೆ. ನಮ್ಮ ನಾಡುಗಳಲ್ಲಿ ಕೆಲವೊಂದು ತಾಂಡೆ ಅದಾವ. ಆ ತಾಂಡೆ ಇಷ್ಟು ಸುಸಂಸ್ಕೃತವಾಗಿದ್ದಾವೆ, ಇಷ್ಟು ನಾಗರಿಕ ಪ್ರಜ್ಞೆ ಇಟ್ಕೊಂಡಿದ್ದಾವೆ, ಬದುಕಿನ ಮೌಲ್ಯಗಳನ್ನು ಅತ್ಯಂತ ಎತ್ತಿ ಹಿಡ್ಕೊಂಡಿದ್ದಾವು. ನಾವು ಉದಾಹರಣೆಗೆ ಹೇಳ್ಬೋದು ಅಂತಂದ್ರೆ, ಬಹಳ ಇನ್ನೂ ಇರಬೇಕು. ನವಾಬು ಕಾಲದಾಗ ಚೆರೆ ಕುಡಿಯೋದೇ ಆಗಲಿ, ಕೆಲವು ತಾಂಡದಾಗ ಇವತ್ತು ಚಾದ ನಡೆಯಲ್ಲ. ಕೆಲವು ಕಡೆ ಬಂದಾವು, ನೀವು ಅದನ್ನ ಲೆಕ್ಕ ಹಾಕಕ್ಕೆ ಹೋಗ್ಬೇಡಿ, ಯಾವೆಲ್ಲ ಗುರುತಿಸ್ರಿ. ಅಂದ್ರೆ ಬದುಕಿನ ಮೌಲ್ಯವನ್ನು ಉಳಿಸ್ಕೊಂಡು, ಸುಳ್ಳು ಹೇಳೋದು ಅಪರಾಧ ಅಂತೇಳಿ ಗಮನಿಸಿಕೊಂಡು ಇವತ್ತು ತಾಂಡದೊಳಗೆ ಇರುವವರ ಸಂಖ್ಯೆ ಬಹುದೊಡ್ಡ ಸಂಖ್ಯೆ. ನಮಗಂತೂ ನಾನಾಗಿ, ನನ್ನ ಸಹೋದರ
ಆರ್ ಪಾಟೀಲ್, ನನ್ನ ತಂದೆ ಪೂಜ್ಯ ಕೆ ಎಚ್ ಪಾಟೀಲ್. ನಾವು ನಿಮ್ಮ ಸಮುದಾಯಕ್ಕೆ ಚಿರುಳಿ. ನಾವು ಯಾಕೆ ನೀವು ನಮ್ಮನ್ನ ಯಾವ ಜಾತಿಯವರು ಅಂತ ನೋಡಿದವರಲ್ಲ, ನೀವು ಯಾಕೆ ಸಾಹುಕಾರದವರು ಅಂತ ನೋಡಿದವರಲ್ಲ. ನಮ್ಮ ಸೇವೆಯಿಂದ, ನಮ್ಮ ನಡವಳಿಕೆ ಮೂಲಕ ನಮ್ಮನ್ನು ಗುರುತಿಸಿ ನಮ್ಮ ಬೆನ್ನೆಲುಬಾಗಿ ನಿಂತು ರಾಜಕೀಯ ಸ್ಥಾನಮಾನದಲ್ಲಿ ಇವತ್ತು ನಿಂತು ಮಾತಾಡಬೇಕಾದ್ರೆ ನಾನು ಭಾಳ ಮಂದಿಗೆ ನೆನಪೈತಿ, ಅದನ್ನು ನೆನಪು ಮಾಡ್ಕೊಡ್ತೇನೆ. ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ನೀವು ಲಂಬಾಣಿ ಕೂಡಿದಾಗ ನಾನು ನೆನಪಿಸ್ಕೊಳ್ಬೋದ ನನ್ನ ಕರ್ತವ್ಯ ಆಗ್ತದೆ. ಒಂದು ಚುನಾವಣೆಗೂ ನಾನು 1800 ಓಟ್ನಿಂದ ಆರಿಸಿದ್ದೀನಿ. ನಾನು ಬರೀ 1800 ಓಟ್ನೆ ಅದು ಕೋಟಿ ಗೂಣ ಹಾಕ್ತಾರೆ. ಅವಾಗ ಇನ್ನು ಒಂದೇ ತಂಡ ಅದ ಡಬ್ಬಿ ಎಲ್ಲರೂ ನೋಡ್ತಿದ್ರು. ಯಾಕಂದ್ರೆ ಅಲ್ಲೇನಾರ ಹೆಚ್ಚು ಕಡಿಮೆ ಆದ್ರೆ MLA ಡಬ್ಬಿ ಹಾಕಿದ್ರು. ಅವಾಗ ನನಗೆ ಆ 800 ಓಟ್ನಾಗ ನನಗೆ 800 ಓಟು ಬೀಳೋದ್ರ ಮೂಲಕ ನಾವು ಮೊದಲೇ ದಿವಸ ಹೋದಾಗ ನಮ್ಮೂರಾಗ ಇಷ್ಟು ಓಟ್ ಹಾಕಿಸ್ತೇವಲ್ರಿ ನಿಮ್ಗೆ ಅಂತೇಳಿ ಅಣ್ಣರಿಗೆ ಅವರು ಯಜಮಾನರು ಭೀಮಣ್ಣಿದ್ದವಾಗ ಭೀಮಣ್ಣ ಕೈಗೆ ಹಾಕಿ ಹೇಳ್ದ, ಡಬ್ಬಿ ಹೊಡೆದ ನುಡಿ 102 ಹೆಚ್ಚು ಗಣ್ಯ ಅಂತ ಹೇಳಿದ್ವಿ. ಅಂದ್ರೆ ಮಾತು ಕೊಟ್ಟಾಗಿ ನಡೆದುಕೊಳ್ಳುವುದು, ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದು, ನಿಮ್ಮತನವನ್ನು ಉಳಿಸಿಕೊಳ್ಳುವುದು, ನಿಮ್ಮ ಸ್ವಾಭಿಮಾನವನ್ನ ಎತ್ತಿ ಹಿಡ್ಕೊಂಡವರು. ನಿಮಗೆ ಸ್ವಾಭಿಮಾನದ ಧಕ್ಕೆ ಆದ್ರೆ ಯಾರು ಕೇಳೋದಿಲ್ಲ. ನಮಸ್ಕಾರ ಅಂತೇಳಿ ಅಲ್ಲಿಂದ ಹೊರಟು. ಇದು ಮನುಷ್ಯನಲ್ಲಿ ಇರಬೇಕಾದದ್ದೇ. ನೀವು ಮತ್ತೆ DC ಅವರು SP ಅವರು ಇವರು ಭಾಳ ಬಡವರು ಇರ್ಬೋದು ಅಂದ್ರೆ ನೀವೇನು ತಿಳ್ಕೊಂಡಿರ್ಬೋದು. ಒಂದು ನಾಗಾಳಿ ತಾಂಡ ಇತ್ತು. ಒಂದು ನಾಗಾಳಿ ತಾಂಡದಾಗ ಒಂದು 350 ಮನೆ ಇರ್ಬೇಕು. ಒಟ್ಟ 350 ಮನೆ ಇದ್ರೆ 200 ಕಾಲು ಅವು. 400ಕ್ಕಿಂತ ಹೆಚ್ಚು ಸೈಕಲ್ ಬಂದು ಸ್ಕೂಟರ್ ಅಲ್ಲ. ಇವರು ಲಕ್ಷ್ಮಿಯವರು ಬಂದಾಳ. ಯಾಕಂದ್ರೆ ಶ್ರಮ ಪಟ್ಟು ದುಡಿತಾರೆ. ಕಲ್ಲು ಇದ್ದಿದ್ದು ಹೊರನ ಅತ್ಯಂತ ಫಲವತ್ತಾದ ಹೊಲ ಮಾಡ್ಕೊಂಡು ದುಡ್ಡಿದಾಗ ನಮ್ಮ ಊರವರು ಕೂಡ ಕಾಂಪೀಟ್ ಮಾಡಿ ಪೀಸ್ ತೆಗೆದು ಬಂದಿದೆ. ಬುದ್ಧಿವಂತಿಕೆ ಒಳಗೆ, ಜಾಣತನದೊಳಗೆ ಇವ್ರನ್ನ ಹೋಲಿಕೆ ಮಾಡಿಕೊಳ್ಳೋದಕ್ಕೆ ನಮ್ಮ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಬ್ರಾಹ್ಮಣರಿಗೆ ಅಷ್ಟೇ ಸಾಧ್ಯ ಹೊರತು ಉಳಿಸಿರೋರು ಯಾರು. ಕರ್ನಾಟಕ ಯೂನಿವರ್ಸಿಟಿಗೆ ಹೋಗ್ಬೇಕು. ನೀವು ಕರ್ನಾಟಕ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಸ್ಕಾಲರ್ಸ್, ಬುದ್ಧಿವಂತರು, ಜಾಣರು PhD ಮಾಡಕ್ಕೆ ಹೋಗಿರ್ತಾರೆ. ಆ PhD ಮಾಡಕ್ಕೆ ಬಂದವ್ರದ್ದು ಕೆಲವು ಸಲ ನಾವು ಹೋದಾಗ, ಮಂತ್ರಿಯಾಗಿ ಹೋದಾಗ, ಶಾಸಕರಾಗಿ ಹೋದಾಗ ಅಥವಾ ಚುನಾವಣೆಗಾಗಿ ಹೋದಾಗ ಆ ಸ್ಕಾಲರ್ಸ್ ಮೀಟಿಂಗ್ ಮಾಡ್ತಿರ್ತಾರೆ. ಆ ಸ್ಕಾಲರ್ಸ್ ಮೀಟಿಂಗ್ ಮಾಡುವಾಗ PhD ಮಾಡೋರು ಒಂದು 50 ಮಂದಿ ಕೂತಿದ್ರು ಅಂದ್ರೆ 50 ಮಂದಿಯಾಗಿ 20 ಮಂದಿ ಲಂಬಾಣಿ ಸಂಶೋಧಕರು ಇರ್ತಾರೆ, ಲಂಬಾಣಿ ಅಕಾಡೆಮಿಕ್. ಇವತ್ತು IAS ಟಾಪರ್ಸ್, MBBS, ಇಂಜಿನಿಯರಿಂಗ್ ತೆಗೆದು ನೋಡಿದ್ರಿ ನೀವು. CETಗೆ ಎಷ್ಟು ಮಂದಿ ಲಂಬಾಣಿ ಓದು ಪರೀಕ್ಷೆ ಕುಂತಾರ. ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಅಂತೇಳಿ ವಾಪಸ್ ಬಂದಿಲ್ಲ. ಮೆಡಿಕಲ್ಗೆ ಸಿದ್ಧತೆ ಮಾಡಿಕೊಂಡು ನಾನು ಮೆಡಿಕಲ್ಗೆ ಹೋಗ್ಬೇಕು ಅಂತೇಳಿ ಮೆಡಿಕಲ್ ಕಾಂಪಿಟೇಷನ್ ಎಕ್ಸಾಮ್ಸ್, ನೀಟ್ ಎಕ್ಸಾಮ್ ಯಾರು ಗಂಭೀರವಾಗಿ ಓದಿ ಬರೆದಿರ್ತಾರೆ ಅವ್ರು ಯಾರು ನನಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತ ವಾಪಸ್ ಬಂದಿರೋದು. ಇದಕ್ಕೆಲ್ಲ ಕಾರಣ ನೀವು
ಶ್ರಮಪಟ್ಟು ಕಲಿತೀರಿ. ಅದರ ಜೊತೆಗೆ ಬುದ್ಧಿವಂತಿಕೆ ಇದೆ. ಆ ಬುದ್ಧಿಮತ್ತೆ ಹೃದಯದಿಂದ ಸೇವಾಲಾಲದ ವಿಶೇಷ ಆಶೀರ್ವಾದದಿಂದ ನಿಮ್ಮ ಜೊತೆಗೆ. ಅದಕ್ಕೆ ನೀವು ಸರಸ್ವತಿ ಪುತ್ರರು ಹೌದು, ಲಕ್ಷ್ಮೀ ಪುತ್ರರು ಹೌದು. ಆ ಹಿನ್ನೆಲೆಯೊಳಗೆ ಇವತ್ತು ಯಾವುದರ ಸಮುದಾಯ ಕಳೆದ 50 ವರ್ಷದೊಳಗೆ ಬೆಳೆದು ನಿಂತಂತೆ ಅಂತಂದ್ರೆ ಹಲವಾರು ಕಾರಣದಿಂದ ಸರ್ಕಾರದ ಸೌಲಭ್ಯಗಳ ಕಾರಣ ಇರ್ಬೋದು, ಅವರಿಗೆ ಹಣಕಾಸಿನ ಲಾಭ ಕೊಟ್ಟಿರ್ತಕ್ಕಂಥ ಕಾರಣ ಇರ್ಬೋದು, ಟೆನೆನ್ಸಿ ಆಕ್ಟ್ ಬಂದಿರೋದ್ರಿಂದ ಇರ್ಬೋದು, ಅರಣ್ಯ ಸಾಗುವಳಿ ಹಕ್ಕು ಕೊಟ್ಟಿರೋದ್ರಿಂದ ಇರ್ಬೋದು, ಒಟ್ಟು ಬೆಳೆದು ಬಂದಿರೋದನ್ನ ಉಳಿದವ್ರ ಜೊತೆ ಕಂಪೇರ್ ಮಾಡಿಲ್ಲ. ನಾವು ಇನ್ನೂ ಊರಾಗಿದ್ದವರು ಅಂದರೆ ಹಿಂದಿಂದ ಹೊರಟೀವಿ. ನೀವು ಮಾತ್ರ ನಿಮ್ಮ ಶ್ರಮದಿಂದ ಯಾವ ಎತ್ತರಕ್ಕೆ ತಲುಪಬೇಕಾಗಿತ್ತು ಆ ಎತ್ತರವನ್ನು ತಲುಪ್ತಾ ಇದ್ದೀರಿ. ಅದಕ್ಕೆಲ್ಲ ಕಾರಣ ಸಂತ ಸೇವಾಲಾಲರ ಆಶೀರ್ವಾದ. ಸಂತವರ ಜಯಂತಿ ಕೂಟ ಇವತ್ತು ಜನ ಸೇರಿ ಅಭಿಮಾನದಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ನಾನು ಜಿಲ್ಲಾಡಳಿತಕ್ಕೆ ಹೇಳೋದಿಷ್ಟೇ, ಹೆಂಗೆ ಸಂತ ಸೇವಾಲಾಲರ ಜಯಂತಿ ಇವತ್ತು ಏರ್ಪಾಡು ಮಾಡೀವಿ, ಹಂಗ 36 ಜಯಂತಿ ಮಾಡ್ತೀವಿ ನಾವು ಕರ್ನಾಟಕ ಸರ್ಕಾರದವರು. ಒಂದು ಸಲ ಲವಣ ಮಾಡ್ತೀವಿ, ಒಂದು ಸಲ ನೂರಿ ಚಂದ್ರಯ್ಯನ ಮಾಡ್ತೀವಿ, ಒಂದು ಸಲ ಬಸವಣ್ಣವ್ರು ಮಾಡ್ತೀವಿ, ಒಂದು ಸಲ ವೇಮಣ್ಣವ್ರು ಮಾಡ್ತೀವಿ, ಒಂದು ಸಲ ಹೆಂಗಡಿ ಮಲ್ಲಮ್ಮನ ಮಾಡ್ತೀವಿ. 36 ಜಯಂತಿ ಮಾಡ್ತೀವಿ ನಾವು. ಉದ್ದೇಶ ಏನು ಅಂದ್ರೆ ಸಮುದಾಯಗಳ ಮೂಲ ಗುರುಗಳೇನದ ಅವನ್ನ ನಂಬಿಸಿ ಆ ಎಲ್ಲ ಸಮುದಾಯಗಳಿಗೆ ಗೌರವ ಕೊಡುವಂತ ಕೆಲಸ. ಆ ಕೆಲಸ ಇವತ್ತು ಸಂತ ಸೇವಾಲಾಲದ ನಾವು ಸರ್ಕಾರದವರು ಪೂರ್ಣವಾಗಿ ಮಾಡಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಇದನ್ನ ಉದಾಹರಣೆಯಾಗಿ ಈ ಸಲ ಹೇಳ್ತೇನೆ. ನಮಗೆ ಜಯಂತಿ ಮಾಡಿದರೆ ನಮ್ಮ ಗದಗಿನಾಗೆ ಸಂತ ಸೇವಾಲಾಲದ ಜಯಂತಿ ಮಾಡಿರಲ್ಲ, ಹಂಗೆ ಎಲ್ಲ ಕಡೆ ಮಾಡಿ ಎಲ್ಲ ಕಡೆ ಆಗ್ತಾ ಇಲ್ಲ ಉಂಚಿ ಜಯಂತಿಗಳು. ಆ ಜಯಂತಿಗಳು ಸಹಿತ ಇದರಲ್ಲಿ ನಾನೇ ಅಂತೇಳಿ ಹಾರೈಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ